ಏನೇ ಅದು? ಹಿಂದ್ಗಡೆ ಸೀಟ್ನವನು ನನ್ನ ಕಾಲ್ ಮೇಲೆ ಕಾಲ್ ಹಾಕ್ತಿದ್ದಾನೆ. ಹೌದಾ? ಹಾಗಿದ್ರೆ ಒಂದ್ಸತಿ ತಿರುಗಿ ನೀನ್ ಮುಖ ತೋರ್ಸು, ಅವನ್ ಕಾಲ್ ಹಾಕೋದ್ ಬಿಟ್ಬಿಡ್ತಾನೆ. ಮಂಗೇಶ, ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಹೇಳು. ಆಯ್ತು ಸರ್. ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಹೇಳು? ಅದು ಅದು ಪ್ರಪಂಚದಲ್ಲಿ ಇರೋದು ಒಂದೇ ದೇಶ ಸರ್, ಅದು ಭಾರತ. ಮಿಕ್ಕಿದ್ದೆಲ್ಲ ವಿದೇಶ. ಲೋ ಮಂಗೇಶ, ಏನಪ್ಪ ಇವತ್ತು ನಿನ್ನ SLC ರಿಸಲ್ಟ್ ಅಲ್ವೇನೋ? ಹೌದಪ್ಪ. ನೀನೇನಾದ್ರೂ ಫೇಲ್ ಆದ್ರೆ ನಾನು ನಿನ್ನ ಅಪ್ಪ ಅನ್ನೋದನ್ನು ಮರ್ತ್ಬಿಡು. ನಂಗೂ ನಿಂಗೂ ಯಾವುದೇ ಸಂಬಂಧ ಇಲ್ಲ. ಲೇ ಮಂಗೇಶ, ರಿಸಲ್ಟ್ ನೋಡ್ಕೊಂಬಂದಲ್ಲ, ಏನಾಯ್ತು? ಏಯ್, ಅದನ್ನ ಕೇಳಕ್ ನೀನ್ ಯಾರೋ? ಅಮ್ಮ ಅಮ್ಮ, ಹುಡುಗಿರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ? ಯಾಕೆ ಅಂದ್ರೆ ಒಳ್ಳೆ ಗಂಡನ್ ಕೊಡು, ಚೆನ್ನಾಗಿರ್ಲಿ ಅಂತ ಹೋಗ್ತಾರೆ. ಹೌದಾ ಅಮ್ಮ? ಆದ್ರೆ ಮದ್ವೆ ಆದ ಆಂಟಿದಿರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ? ಅದೇ ಕಣೆ, ದೇವ್ರನ್ನ ಕೇಳಕ್ಕೆ. ನಾನ್ ಕೇಳಿದ್ದೇನು, ನೀನ್ ಕೊಟ್ಟಿದ್ದೇನು ಅಂತ. ಅಪ್ಪ ಅಪ್ಪ, ಏನಮ್ಮ? ಅದೇ ಕಾಗೆ ಕೂಗಿದ್ರೆ ಮನೆಗೆ ನೆಂಟರು ಬರ್ತಾರಂತೆ, ಹೌದಾ ಅಪ್ಪ? ಹೌದಮ್ಮ. ಅಪ್ಪ, ಹಾಗಾದ್ರೆ ಬಂದ ನೆಂಟರು ವಾಪಸ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಅಮ್ಮಂಗೆ ಸಿಟ್ಟು ಬಂದು ಒಂದ್ಸತಿ ಕೂಗು ಹಾಕಿದ್ರೆ ಸಾಕು. ಮಂಗೇಶ, ಮೋಡಗಳು ಯಾಕೋ ಕಪ್ಪಗೆ ಹಾಕಿಸ್ತವೆ? ಇದೇನ್ ಸಾಯಿ ಕೇಳ್ತೀರಾ? ಮಂಗೇಶ, ಸುಮ್ಮನೆ ಉತ್ತರ ಹೇಳು. ಅಲ್ಲ ಸಾ, ಬಿಸಿಲಲ್ಲಿ ಓಡಾಡಿದ್ರೆ ನಾವೇ ಸ್ವಲ್ಪ ಹೊತ್ತು ಕಪ್ಪಗಾಗ್ಬಿಡ್ತವೆ. ಇನ್ನು ಯಾವಾಗಲೂ ಬಿಸಿಲಲ್ಲೇ ಓಡಾಡೋ ಮೋಡಗಳು ಕಪ್ಪಗಾಗಲ್ವಾ ಸಾರ್?